ಅಮೆರಿಕ ಮೂಲದ ಸ್ಯಾಮ್ಸನ್ ಸಂಸ್ಥೆಯಿಂದ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಘಟಕ ಸ್ಥಾಪನೆಗೆ ಜಿಲ್ಲೆಯಲ್ಲಿ 100 ಎಕರೆಗೂ ಹೆಚ್ಚಿನ ಸರ್ಕಾರಿ ಭೂಮಿ ಲಭ್ಯವಿದೆ ಎಂದು ಸಾಮಾಜಿಕ ಕಾರ್ಯಕರ್ತರ ಕೆಆರ್ ರವೀಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯ ರಾಗಿಮುದ್ದನಹಳ್ಳಿ ಗ್ರಾಮದ ಸರ್ವೆ ನಂಬರ್ 81ರಲ್ಲಿ 118 ಎಕರೆ 31 ಗುಂಟೆ ಇದಕ್ಕೆ ಹೊಂದಿಕೊಂಡಂತೆ ಶ್ರೀರಂಗಪಟ್ಟಣ ತಾಲೂಕಿನ ಕೆ.ಶೆಟ್ಟಹಳ್ಳಿ 2ರ ಹೋಬಳಿಯ ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ 93ರಲ್ಲಿ 33 ಎಕರೆ 28 ಗುಂಟೆ ಸರ್ಕಾರಿ ಗೋಮಾಳದ ಜಮೀನಿದೆ ಎಂದರು. ಇದರಲ್ಲಿ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಘಟಕ ಸ್ಥಾಪನೆಗೆ ಬೇಕಾದ 100 ಎಕರೆಗೂ ಹೆಚ್ಚಿನ ಭೂಮಿ ದೊರೆಯಲಿದೆ. ಆದರೆ ಬಸರಾಳಿನಲ್ಲಿ ಎಆರ್ಎಐ ಸಂಸ್ಥೆಯ ಕಾರ್ಖಾನೆ ಸ್ಥಾಪನೆಗೆ ಕೈಗಾರಿಕಾ ವಲಯದ ಜಾಗ ಇದೆ ಎಂದು ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು, ಅಲ್ಲಿ ಅಗತ್ಯಕ್ಕೆ ತಕ್ಕಂತ ಭೂಮಿ ಲಭ್ಯವಿಲ್ಲ ಎಂದು ಹೇಳಿದರು. ಜಿಲ್ಲೆಯ ಪಾಂಡವಪುರ, ಕೆಆರ್ಪೇಟೆ, ಶ್ರೀರಂಗಪಟ್ಟಣ, ಮಳವಳ್ಳಿ, ನಾಗಮಂಗಲ ತಾಲೂಕುಗಳಲ್ಲಿ ಸಾವಿರಾರು ಎಕರೆಯ ಖಾಲಿ ಭೂಮಿ ಇದೆ. ಜಿಲ್ಲೆಯಲ್ಲಿ ಒಟ್ಟು 90,000 ಎಕರೆಗೂ ಹೆಚ್ಚು ಗೋಮಾಳದ ಭೂಮಿ ಇದೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಕಚ್ಚಾಟದಿಂದಾಗಿ ಮಂಡ್ಯ ಜಿಲ್ಲೆ ಕೈಗಾರಿಕೆಯಿಂದ ವಂಚಿತವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂಥೇಳಿ 100 ಎಕರೆ ಜಮೀನನ್ನು ಅಮೆರಿಕ ಮೂಲದ ಸ್ಯಾಮ್ಸನ್ ಗ್ರೂಪ್ನಿಂದ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಯೂನಿಟ್ ಸ್ಥಾಪನೆಗೆ 100 ಎಕರೆ ಜಾಗ ಬೇಕು ಅಂಥೇಳಿ ಅವರು ಕೇಳಿದರು. ಈ ಸಂದರ್ಭದಲ್ಲಿ ಮಂಡ್ಯ ಶಾಸಕರು ಏನು ಬಸರಾಳು 1ರ ಹೋಬಳಿ ಹೆಗ್ಗಡತಳ್ಳಿ ಮತ್ತು ಬಸರಾಳು 2ರ ಹೋಬಳಿ ಮುದ್ದನಘಟ್ಟ ಗ್ರಾಮದಲ್ಲಿ 105 ಎಕರೆ ಜಮೀನು ಸರ್ಕಾರಿ ಜಮೀನು ಲಭ್ಯ ಇದೆ ಅಂಥೇಳಿ, ಆ ಬಗ್ಗೆಯೂ ಕೂಡ ಆ ಬಜೆಟ್ನಲ್ಲಿ 105 ಎಕರೆ ನಾವು ಕೈಗಾರಿಕೆಗೆ ಕೊಡ್ತೇವೆ ಅಂಥೇಳಿ ಘೋಷಣೆಯನ್ನು ಕೂಡ ಸರ್ಕಾರ ಮಾಡಿತ್ತು. ಆದರೆ ನಾನು ಕೊಟ್ಟಂಥ ಏನು ಮಂಡ್ಯ ತಾಲೂಕು ರಾಗಿಮುದ್ದನಹಳ್ಳಿ ಗ್ರಾಮದ ಸರ್ವೆ ನಂಬರ್ 81ರಲ್ಲಿ ಮತ್ತು ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ 93ರಲ್ಲಿ 113 ಎಕರೆ ಸರ್ಕಾರಿ ಜಮೀನು ಲಭ್ಯ ಇರುವ ಬಗ್ಗೆ ನಾನು ದಾಖಲೆಗಳ ಸಮೇತ ಸರ್ಕಾರಕ್ಕೆ ಬರೆದಿದ್ದೆ. ಅದೇ ರೀತಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ 100 ಎಕರೆ ಇಲ್ಲಿ ಲಭ್ಯ ಇದೆ ಅಂಥೇಳಿ ಹೇಳಿದ್ದೆ. ಯಾಕೆ ಅಂತೇಳಿದ್ರೆ ರಾಗಿಮುದ್ದನಹಳ್ಳಿ ಮತ್ತು ಸಿದ್ದಾಪುರ ಗ್ರಾಮದ ಈ ಎರಡೂ ಸರ್ವೆ ನಂಬರ್ಲಿರ್ತಕ್ಕಂಥ ಸರ್ಕಾರಿ ಜಮೀನು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಂತ ಇದ್ದು, ಇಲ್ಲಿ ಕಾವೇರಿ ನೀರು ಮತ್ತು ತೂಬಿನಕೆರೆ ವಿದ್ಯುತ್ ಕೇಂದ್ರ ಇದ್ದುದರಿಂದ ಇಲ್ಲಿ ವಿದ್ಯುತ್ ಸೌಲಭ್ಯ ಮತ್ತು ಕಾವೇರಿ ನೀರಿನ ಸೌಲಭ್ಯ ಮತ್ತು ಮೈಸೂರು ಏರ್ಪೋರ್ಟ್ ಇರೋದ್ರಿಂದ ಅಲ್ಲಿಯ ಸೌಲಭ್ಯಗಳು ಇಲ್ಲಿ ಇರೋದ್ರಿಂದ ಇಲ್ಲಿ ಕೈಗಾರಿಕೆ ಮಾಡಿ ಅಂತೇಳಿದ್ವಿ. ಈ ದೃಷ್ಟಿನಲ್ಲಿ KIDBಯಿಂದನೂ ಕೂಡ ಸರ್ಕಾರದಿಂದನೂ ಕೂಡ ಇದನ್ನು ಸ್ವಾಧೀನಕ್ಕೆ ತಗೊಳ್ಬೇಕು ಅಂಥೇಳಿ 18/1/2026ರಲ್ಲಿ ಮಂಡ್ಯ ಇದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಇವರಿಗೆ ಪತ್ರವನ್ನು ಕೂಡ ಬರೆದಿದ್ದರು. ಅದರಂತೆ KIDBನ ವಿಶೇಷ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಇಲ್ಲಿ ಜಮೀನು ಇರ್ತಕ್ಕಂಥದ್ದನ್ನ ಲಭ್ಯ ಇರ್ತಕ್ಕಂಥದ್ದನ್ನ KIDBಗೆ ಹಸ್ತಾಂತರ ಮಾಡಿ ಅಂಥೇಳಿ ಅವರು ಪತ್ರ ಬರೆದಿದ್ದರು. ಅದು ಆಧಾರದ ಮೇಲೆ ಮಂಡ್ಯ ತಹಸೀಲ್ದಾರ್ ಅವರು ಡಾಕ್ಯುಮೆಂಟ್ಸ್ ಇದರಲ್ಲಿ